ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಶುರು ಮಾಡೋಣ. ನಾವು ಇವತ್ತು ಬಂದಿರೋದು ಒನ್ ಆಫ್ ದ ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಅಂತ. ಸೊ ಅಡ್ವೆಂಚರ್ ಆ್ಯಕ್ಟಿವಿಟಿಲಿ ಇವತ್ತೇನಂತಂದರೆ, ನಾನು ಹಿಂದೆ ನೋಡ್ಬೋದು ಸುತ್ತಮುತ್ತ ಒಂದು ಏರ್ಕ್ರಾಫ್ಟ್ಸ್ ಇದೆ. ಅಲ್ಲೊಂದು ಏರ್ಕ್ರಾಫ್ಟ್ ಇದೆ, ಇಲ್ಲೊಂದು ಹಿಂದೆ ಒಂದು ಏರ್ಕ್ರಾಫ್ಟು, ದೊಡ್ಡ ಏರ್ಕ್ರಾಫ್ಟ್ ಇದೆ. ಇಲ್ಲೊಂದು ಹಿಂದೆ ಒಂದು ಕೆಟ್ಟೋಗಿದೆ ಏರ್ಕ್ರಾಫ್ಟ್, ಅದು ನಿಂತಿದೆ. ಇಲ್ಲಿ ನೋಡ್ಬೋದು ಇವತ್ತು ನಾನು ಫ್ಲೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಯಾಕಂದ್ರೆ ನಾನೇ ಲಿಟ್ರಲಿ ನನ್ನ ಕೈಯಿಂದ ನಾನು ಫ್ಲೈ ಮಾಡ್ತೀನಿ ಇವತ್ತು ಏರ್ಕ್ರಾಫ್ಟ್ನ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು ಜಕ್ಕೂರಲ್ಲಿ ಫ್ಲೈಯಿಂಗ್ ಹತ್ರ ಬಂದಿದ್ದೀನಿ, ಜಕ್ಕೂರ್ ಹತ್ರ ಬಂದಿದ್ದೀನಿ. ಬೇಸಿಕಲಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಫುಲ್ ನೋಡಿ. ಆ್ಯಂಡ್ ಬೆಂಗಳೂರು ಕಂಪ್ಲೀಟ್ಲಿ ಸರ್ಕಲ್ ಹೊಡಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಏರಲ್ಲಿ ಒಂದು 15 ಮಿನಿಟ್ಸ್ ಏರಲ್ಲಿ ಇರ್ತೀವಿ. ಸೊ 15 ಮಿನಿಟ್ಸಲ್ಲಿ ನಿಮಗೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೇನು ವ್ಯೂ ಇದೆ, ಹೇಗೆ ಹೋಗುತ್ತೆ, ಹೇಗೆ ಲ್ಯಾಂಡಿಂಗ್ದು ವ್ಯೂ ತೋರಿಸ್ತೀನಿ, ಎಲ್ಲ ಥರ ವ್ಯೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಡಿಫ್ರೆಂಟ್ ಆಸ್ಪೆಕ್ಟ್ಸಲ್ಲಿ, ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ. ಇದೆಲ್ಲ ಹಳೆ ಏರ್ಕ್ರಾಫ್ಟ್ಸ್ ಅನ್ಕೋತೀನಿ, ಬಟ್ ನಮ್ಗೆ ಹೋಗಲಿಕ್ಕೆ ಎಲ್ಲಿ ಜಾಗ ಇಲ್ಲ. ಸೊ ಇದರ ಕೆಳಗಿಂದ ಹೋಗಿ ಟ್ರೈ ಮಾಡೋಣ, ನೋಡೋಣ ಎಲ್ಲಿ ಹೆಂಗೆ. ಓಕೆ, ಸೊ ನೋಡ್ಬೋದು ಸುತ್ತ ಕಡೆ ಎಲ್ಲ ಕಡೆ ಪ್ಲೇನ್, ಎಲ್ಲಿ ನೋಡಿದ್ರು ಪ್ಲೇನು. ಬಿಟ್ಬಿಟ್ಟು ಇಲ್ಲಿ ನೋಡಿ ಚಿಕ್ಕದಾದ ಇಲ್ಲೊಂದು ಫ್ಲೈಟ್ ಇದೆ, ನೋಡ್ಬೋದು. ಇದು ಇಲ್ಲಿದೆಯಲ್ಲ, ಸೊ ಇದು ನಿಮಗೆ ಪೆಡಲಿಂಗು, ಇದು ಗ್ಲೈಡರು, ಇದನ್ನು ಕಂಟ್ರೋಲಿಂಗು. ಸೊ ಇದು ಬೇರೆ ಟೈಪ್ ಇದೆ. ನಾನು ಹೋಗಿದ್ದು ಮೈಕ್ರೋ ಫ್ಲೈಟು. ಸೊ ಇದು ಒಂಥರ ಬೇರೆ ವ್ಯೂ ಇದೆ. ಡಿಫ್ರೆಂಟ್ ಏರ್ಕ್ರಾಫ್ಟ್ಸ್ದು ಡಿಫ್ರೆಂಟ್ ಥರ ಇದೆ, ತೋರಿಸ್ತೀನಿ ನಿಮಗೆ. ಇದ್ರದ್ದು ಯಾವ ಥರ ಇದೆ ಅಂತ ನೋಡೋಣ. ಇದೊಂದು ಸ್ವಲ್ಪ ದೊಡ್ಡದಿದೆ ಆ್ಯಕ್ಚುಲಿ. ಇದು ಏನೋ ಹೇಳ್ತಾರಪ್ಪ, ಇದು 180 ಸ್ಕೈ ವ್ಯಾಗನ್ ಅಂತ, ಅಗ್ನಿ ಏರೋಸ್ಪೋರ್ಟ್ಸ್ ಅಡ್ವೆಂಚರ್ ಅಕಾಡೆಮಿ. ಸೊ ಇದು BT ಅಂತ ಗೊತ್ತಿಲ್ಲ ಇದೇನಂತ. ಇಲ್ಲೇ ನೋಡ್ಬೋದು, ಇದು ಒಂದು ಡಿಫ್ರೆಂಟ್ ಇದೆ. ಸೀಟಿಂಗ್ಸ್ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೀಟಿಂಗ್ಸ್ ಎಲ್ಲ ಇದು ಡಿಫ್ರೆಂಟ್ ಮೋಡ್ ಇದೆ. ಇಲ್ಲೊಂದು ಬೇರೆ ಥರ ಇದೆ ನೋಡಿ, ಇಲ್ಲಿ ಒಂದು ವ್ಯೂ. ಸಖತ್ತಾಗಿದೆ ಇದು ಒಂದು. ಇದು ಬಿಟ್ಟು ಇದು ಪ್ಯಾರಾಗ್ಲೈಡಿಂಗ್ ಮುಂಚೆ ಮಾಡ್ತಿದ್ರು ಅನಿಸುತ್ತೆ. ಪ್ಯಾರಾಗ್ಲೈಡಿಂಗ್ ಇವಾಗ ಸ್ಟಾಪ್ ಮಾಡಿದ್ದಾರೆ. ಪ್ಯಾರಾಗ್ಲೈಡಿಂಗ್ ಯೂಸ್ ಮಾಡಿದ್ದು ಹಳೇದಾಗಿದೆ, ಆಲ್ಮೋಸ್ಟು ಹೋಗಿದೆ. ಇದು ಪ್ಯಾರಾಗ್ಲೈಡಿಂಗ್ಗೋಸ್ಕರ ಯೂಸ್ ಮಾಡಿದ್ದಿದ್ದು. ಇದೆಲ್ಲ ನೋಡ್ಬೋದು, ಕಂಪ್ಲೀಟ್ಲಿ ಪ್ಯಾರಾಗ್ಲೈಡಿಂಗ್ ಇದೆ. ಓಕೆ, ಸೊ ಇದು ಕೂಡ ಪ್ಯಾರಾಗ್ಲೈಡಿಂಗ್ ಇವಾಗ ಆ್ಯಸ್ ಆಫ್ ನಾವು ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಅದಕ್ಕಿಂತ ಇನ್ನೊಂದು ದೊಡ್ಡ ಪ್ಲೇನ್ ಇದೆ. ಇದ್ರದ್ದು ಒಂದು ಇದು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಇದು ಲಾಕ್ ಆಗಿದೆ ಅನಿಸುತ್ತಿದೆ. ಇದು ಲಾಕ್ ಮಾಡೋಕ್ಕೆ ಬರ್ತಿಲ್ಲ ಇಷ್ಟೇ ಸದ್ಯಕ್ಕೆ. ಇಲ್ಲಿಂದ ಇದ್ರದ್ದೊಂದು ವ್ಯೂ, ಟೋಟಲ್ ವ್ಯೂ. I feel like it was the old Wright brothers plane. ಸೊ ಹೋಗ್ತಿರೋಂಥ ಪ್ಲೇನ್ ಇದೆ ಇದು. ಇವಾಗ ಹೋಗಿ ಅಲ್ಲಿ ದ ಮೇನ್ ಪಾರ್ಕಿಂಗ್ ಸ್ಪೇಸ್ ಹತ್ರ ಕರ್ಕೊಂಡು ಹೋಗ್ತಿದೆ ಎಲ್ಲನೂ. ಐ ಮೀನ್ ಪೈಲಟ್ ಪಾರ್ಕ್ ಮಾಡ್ತಾರೆ ಅಲ್ಲಿ. ಸೊ ಆಮೇಲೆ ಅಲ್ಲಿಂದ ಫ್ಲೈ ಮಾಡ್ತೀವಿ ನಾವು ಎಲ್ಲಿಗಂತ. ಆಲ್ಮೋಸ್ಟ್ ವಿಲ್ ಬಿ in the air for 10-12 minutes I think. So let's go.
ಟೇಕ್ ಆಫ್ ಆಗ್ತಿದೆ ಪ್ಲೇನ್. ನೋಡ್ಬೋದು ಹೆಂಗಿದೆ ಅಂತ. ಒಂದು ಟಯರ್ಸ್ 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 ಈ ಟರ್ನ್ ತಗೊಳ್ತು. ತಗೊಂಡು ಹಾಂ ಆಗ ಬರಾಗಿಲ್ಲ ಈ ಕಡೆ. And with the takeoff, after the takeoff, 300 feet, you can fly with me till we land. What do you do? What's your job like? I work as a software engineer as well as artist. I'm a Kannada film industry. I work in Kannada film industry. Wow, as an artist or actor? Yeah. What's your name? Arun, right? What do you do? Like series or movies? I shoot movies, we have shot a movie also. I'm a director as well as an artist.
very sensitive. It's a pet. We're going to give a touch of right and she'll turn right. Very gentle. Wow, beautiful, wow, wow. Very light, like a cycle. Yeah. Or your steering, power steering. So steering is with the leg on the ground. Ah. In the air, it is. Okay. So now hand steering, leg steering. So what is the range? Yeah, you can take her to at least 300 kilometers in one shot after putting petrol. You have to reach it again. Is it a petrol? Thank you. Nice flying, Raghu. Thanks for the All the best. Hold. Thank you. Bye-bye. Till then, keep watching Aski Aloud. Tata, bye bye, see you.